ನಮಸ್ಕಾರ ಫ್ರೆಂಡ್ಸ್, ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಹೊಸ ಶಾರ್ಟ್ ನೋಟಿಸ್ ಹೊರಡಿಸಿದೆ. ಆ ಪೋಸ್ಟ್ ನೇಮ್ ಬಂದುಬಿಟ್ಟು ಗ್ರೂಪ್ ಡಿ ಅಂತ. ಫ್ರೆಂಡ್ಸ್, ಇದರಲ್ಲಿ ಒಟ್ಟು ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು ಬೇಕು, ಏಜ್ ಲಿಮಿಟ್ ಎಷ್ಟಿದೆ, ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಸ್ಟಾರ್ಟ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ ಬನ್ನಿ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಡೈಲಿ ಒಂದೊಂದು ಈ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ವಿಡಿಯೋ ಹಾಕ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಾಗ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಫ್ರೆಂಡ್ಸ್, ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, RRB ರೈಲ್ವೆ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2026. ಇಲ್ಲಿ ನೋಡಿ, ಆರ್ಗನೈಜೇಷನ್ ನೇಮ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದರೆ RRB, ಪೋಸ್ಟ್ ನೇಮ ಗ್ರೂಪ್ ಡಿ ಅಂತ. ಇದಾದ ನಂತರ ನಂಬರ್ ಆಫ್ ವೇಕೆನ್ಸಿ ನೋಡ್ಬೋದು. ಒಟ್ಟು 22,000 ವೇಕೆನ್ಸಿಗಳಿದೆ. ಅಡ್ವರ್ಟೈಸ್ ನಂಬರ್ ನೋಡಿ 9/25. ಲೊಕೇಶನ್ ನೋಡಿ ಆಲ್ ಇಂಡಿಯಾ ಇರುತ್ತೆ. ಇದಾದ ನಂತರ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಸ್ಯಾಲ್ರಿ ನೋಡಿ, ನಿಮಗೆ ಪ್ರಾರಂಭದಲ್ಲಿ 18,000 ರೂಪಾಯಿದಿಂದ ನಿಮ್ಮ ಒಂದು ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಅಪ್ಲೈ ಲಾಸ್ಟ್ ಡೇಟ್ 20/2/2026 ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆ ಅಪ್ಲೈ ಮೋಡ್ ನೋಡಿ ಫ್ರೆಂಡ್ಸ್, ಆನ್ಲೈನ್ ಮುಖಾಂತರ ಇರುತ್ತೆ. ಇದಾದ ನಂತರ ಅಫಿಷಿಯಲ್ ವೆಬ್ಸೈಟ್ ನೋಡಿ @rrbapply.government.in ಅಂತ ಇದೆ. ಇದಾದ ನಂತರ ಇಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ಡೇಟ್ಸ್ ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 21/1/2026ರಿಂದ ನಿಮ್ಮೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 20/2/2026 ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದಾದಂಥ ನೋಡಿ ಫ್ರೆಂಡ್ಸ್, ಇಲ್ಲಿ ಜನರಲ್ OBC EWS 600 ರೂಪಾಯಿ ಫೀಸ್ ಇದೆ. ಅದಾದ ನಂತರ SC ST 250 ರೂಪಾಯಿ ಫೀಸ್ ಇದೆ. ಪೇಮೆಂಟ್ ನೋಡಿ ಫ್ರೆಂಡ್ಸ್, ಇದು ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡಬೇಕು. ಇದಾದ ನಂತರ ಏಜ್ ಲಿಮಿಟ್ ನೋಡಿ, ನಿಮಗೆ ಮಿನಿಮಮ್ ಏಜ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 33 ವರ್ಷ ಇರಬೇಕು. ಇದಾದ ನಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ರೈಲ್ವೆ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ವೇಕೆನ್ಸಿಗಳು ನೋಡ್ಬೋದು. ಇಲ್ಲಿ ನೋಡಿ, ಪೋಸ್ಟ್ ನೇಮ್ ಬಂದುಬಿಟ್ಟು ಗ್ರೂಪ್ ಡಿ ಅಂತ ಇದೆ. ಒಟ್ಟು ವೇಕೆನ್ಸಿಗಳು 22 ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಇದಾದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ರೈಲ್ವೆ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2026 ಎಲಿಜಿಬಿಲಿಟಿ ನೋಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಜಸ್ಟ್ 10th ಪಾಸ್ಔಟ್ ಆದರೆ ಸಾಕು, ಅಥವಾ ITI ಪಾಸ್ ಮಾಡಿದ್ರೆ ಸಾಕು. ಕೆಲವೊಬ್ಬರು 10th ಜೊತೆಗೆ ITIನೂ ಪಾಸ್ ಮಾಡಿರ್ತಾರೆ. ನೋಡಿ, 10th ಪ್ಲಸ್ ITI ಮಾಡಿ ನೀವೇನಾದರೂ ಅಪ್ರೆಂಟಿಸ್ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಪ್ರೆಂಟಿಸ್ ಆಗಿ ಏನಾದರೂ 1 ವರ್ಷ ಕೆಲಸ ಮಾಡಿದರೆ ನಿಮಗೆ ಇಲ್ಲಿ ಮೀಸಲಾತಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಿಸಿಕಲ್ ಎಲಿಜಿಬಿಲಿಟಿ ನೋಡ್ಬೋದು. ನೀವೇನಾದರೂ ಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ಶುಡ್ ಬಿ ಲಿಫ್ಟ್ ಆ್ಯಂಡ್ ಕ್ಯಾರಿ 35 kg ವೇಟ್ ಫಾರ್ ಡಿಸ್ಟೆನ್ಸ್ 100 ಮೀಟರ್ ಇನ್ 2 ಮಿನಿಟ್ಸ್. ಅಂದರೆ ನೀವು 35 kgನ 100 ಮೀಟರ್ ಜಸ್ಟ್ 2 ಮಿನಿಟ್ಸ್ನಲ್ಲಿ ತೊಗೊಂಡು ಹೋಗಬೇಕು. ಅಂದರೆ 35 kg 100 ಮೀಟರ್ ಇರುತ್ತೆ. 100 ಮೀಟರ್ 35 kgನ ನೀವು ಜಸ್ಟ್ ಕೇವಲ 2 ನಿಮಿಷದಲ್ಲಿ ಮಾತ್ರ ಒಯ್ಯಬೇಕು. ಅದರಲ್ಲಿ ಪಾಸ್ ಆದ ನಂತರ ನೀವು ನೋಡಿ, ನಿಮಗೆ 100 ಮೀಟರ್ದು ಒಂದು ರನ್ನಿಂಗ್ ಇರುತ್ತೆ. ಇಲ್ಲಿ ನೋಡ್ಬೋದು, 1000 ಮೀಟರ್ ರನ್ನಿಂಗ್ ಇನ್ 4 minutes 15 seconds ಓನ್ಲಿ ಫಾರ್ 1 ಚಾನ್ಸ್. ಅಂದರೆ ನೀವು 1 ಕಿಲೋಮೀಟರ್ನ ಕೇವಲ 4 ನಿಮಿಷ 15 ಸೆಕೆಂಡಲ್ಲಿ ಮಾತ್ರ ಓಡಬೇಕು. ಇದು ಇಲ್ಲಿ ನೀವು ನೋಡ್ಬೋದು, ಓನ್ಲಿ ಫಾರ್ 1 ಚಾನ್ಸ್ ಅಂದರೆ ನಿಮಗೆ ಕೇವಲ ಒಂದೇ ಚಾನ್ಸ್ ಇರುತ್ತೆ. ನೀವು ಕೇವಲ ಒಂದೇ ಚಾನ್ಸ್ದಲ್ಲಿ 1000 ಮೀಟರ್ ರನ್ನಿಂಗ್ನ ಕೇವಲ 4 ನಿಮಿಷ 15 ಸೆಕೆಂಡಲ್ಲಿ ಮಾತ್ರ ಓಡಬೇಕು. ಇದಾದ ನಂತರ ನೀವು 35 kgನ 100 ಮೀಟರ್ ಕೇವಲ 2 ನಿಮಿಷದಲ್ಲಿ ಮಾತ್ರ ಓಡಿ ಕಂಪ್ಲೀಟ್ ಮಾಡಬೇಕು. ಇದಾದ ನಂತರ ಫಿಮೇಲ್ ಕ್ಯಾಂಡಿಡೇಟ್ ನೋಡಿ ಫ್ರೆಂಡ್ಸ್, ಶುಡ್ ಬಿ ಲಿಫ್ಟ್ ಆ್ಯಂಡ್ ಕ್ಯಾರಿ 20 kg ವೇಟ್ ಫಾರ್ ಡಿಸ್ಟೆನ್ಸ್ 100 ಮೀಟರ್ ಇನ್ 2 ಮಿನಿಟ್ಸ್. ಅಂದರೆ ನೀವು 20 kgನ 100 ಮೀಟರ್ ತೊಗೊಂಡು ಹೋಗಬೇಕು, ಅದು ಕೇವಲ 2 ನಿಮಿಷದಲ್ಲಿ ಮಾತ್ರ. ಇದಾದ ನಂತರ 1000 ಮೀಟರ್ ರನ್ನಿಂಗ್ ಇನ್ 5 minutes 40 seconds ಓನ್ಲಿ ಫಾರ್ 1 ಚಾನ್ಸ್. ಅಂದರೆ ನಿಮಗೆ ಒಟ್ಟು 5 ನಿಮಿಷ 40 ಸೆಕೆಂಡ್ ಇರುತ್ತೆ. ನೀವು 1000 ಮೀಟರ್ ಅಂದರೆ 1 ಕಿಲೋಮೀಟರ್ 5 ನಿಮಿಷ 40 ಸೆಕೆಂಡಲ್ಲಿ ಓಡಬೇಕು. ನೋಡಿ, ನಿಮಗೆ ಕೇವಲ ಓನ್ಲಿ ಫಾರ್ 1 ಚಾನ್ಸ್ ಅಂದರೆ ಕೇವಲ ನಿಮಗೆ ಒಂದೇ ಚಾನ್ಸ್ ಇರುತ್ತೆ. ಒಂದೇ ಚಾನ್ಸಲ್ಲಿ ನೀವು ಈ ಒಂದು ರನ್ನಿಂಗ್ ಏನಿದೆ
ಕಂಪ್ಲೀಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೀವು ಜಸ್ಟ್ 10th ಪಾಸ್ ಆದವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವೇನಾದರೂ ITI ಮಾಡಿದ್ರೂ ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಜೊತೆಗೆ 10th ಪ್ಲಸ್ ನೀವು 10th ಓದ್ಕೊಂಡು ನೀವೇನಾದರೂ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಪ್ರೆಂಟಿಸ್ ಆಗಿ 1 ವರ್ಷ ಕೆಲಸ ಮಾಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಯಾಕೆಂದರೆ ನಿಮಗೆ ಸ್ಪೆಷಲ್ ರಿಸರ್ವೇಷನ್ 25% ಏನೋ ಇದೆ, ನಿಮಗೆ ರಿಸರ್ವೇಷನ್ ಇರುತ್ತೆ. ಸೊ ಯಾರೆಲ್ಲ ಅಪ್ರೆಂಟಿಸ್ ಮಾಡಿದರೆ ನೀವು ಮೊದಲು ಇದಕ್ಕೆ ಅಪ್ಲೈ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ನೋಡ್ಬೋದು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 21/1/2026. ಈ ಡೇಟ್ ನೆನಪಿಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ. 21/1/2026ರಿಂದ ರೈಲ್ವೆ ಗ್ರೂಪ್ ಡಿದು ಒಟ್ಟು 22,000 ವೇಕೆನ್ಸಿಗಳಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದರ ಒಂದು ವೆಬ್ಸೈಟ್ ಸ್ಟಾರ್ಟ್ ಆದಾಗ ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಇನ್ನೂ ಕೂಡ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಈ ಒಂದು ನೋಟಿಫಿಕೇಷನ್ ಬಗ್ಗೆ ಅವರಿಗೂ ತಿಳಿಸಿ. ನೀವು ಏನಾದರೂ ಈ ಒಂದು ಶಾರ್ಟ್ ನೋಟಿಸ್ ನೀವು ನೋಡಬೇಕು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ನ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಒಂದು ನೋಟಿಫಿಕೇಷನ್ ಲಿಂಕ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ನೋಡ್ಕೋಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.